ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಗೊತ್ತಾಗುತ್ತೆ ನಾನು ಮಾಡ್ತಾಯಿದ್ರೆ ಏನಕ್ಕೆ ಮಾಡ್ತಾಯಿದ್ರೆ ಏನು ಅಂತ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ, ಜಾಸ್ತಿ ಎಲ್ಲಿ ಹೋಗ್ಬೇಡ. ನಿಮ್ಗೆ ಅನಿಸ್ತಾ ಇದ್ವಲ್ಲ ಏನು ಇವರು ಫುಲ್ ಬಾಟಲ್ಸ್ ಎಲ್ಲ ತಗೊಬಂದು ಇಟ್ಬಿಟ್ಟಿದ್ದಾರೆ, ಏನು ಸಮಾಚಾರ ಅಂದರೆ ಗೈಸ್, ಈ ಬಾಟಲ್ಸ್ ಎಲ್ಲ ನಾನು ನಮ್ಮ ಯೂನಿವರ್ಸಿಟಿ ರೋಡಲ್ಲಿ ಸಿಕ್ಕಿದ್ದು ವಾಯ್ಕೊ ಬಂದೆ. ಏನಕ್ಕೆ ಅಂತ ಮುಂದೆ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ. ಗಟ್ಟಿಯಾಗೈತೆ, ನನಗೆ ಗೊತ್ತಿಲ್ಲ ಅಷ್ಟೊಂದು ಗಟ್ಟಿರಲ್ಲ. ಬಟ್ ಏನಕ್ಕೆ ಅಂತ ನೀವು ನೋಡ್ತೀವಿ, ಯಾಕೆ ಇಷ್ಟು ಬಾಟಲ್ಸ್ ತಂದಿದ್ದಾಳೆ ಏನು ಅದು ಗೈಸ್. ಇದಕ್ಕೆ ಇದೇನು ಯೂಸ್ ಮಾಡ್ತೀನಿ ಅಂತ ನೋಡ್ತೀವಿ. ಅದಕ್ಕೆ ಕತ್ತಿ ಕೂಡ ಬೇಕು, ಮೈನ್ ಕತ್ತಿ ಬೇಕು. ಸೊ ಅದಕ್ಕೆ ಕತ್ತಿನ ತಗೊಂಡಿದ್ದೀನಿ ಹಾಸ್ಟೆಲಿಂದ. ಅದು ನಾನು ಹಾಸ್ಟೆಲ್ ಹೊರಗಡೆ ಮಾಡ್ತಾಯಿದ್ದೀನಿ. ಹಾಸ್ಟೆಲ್ ಒಳಗಡೆ ಎಲ್ಲರೂ ಇರ್ತಾರಲ್ಲ, ಪಾಪ ಅವ್ರಿಗೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಈಚೆ ಬಂದು ಮಾಡ್ತಾಯಿದ್ದೀನಿ. ನಿಮ್ಗೆ ಕಾಣಿಸಲ್ಲ ಅನ್ಸುತ್ತಲ್ಲ ಒಂಚೂರು. ಒಂದು 12 ಬಾಟಲ್ಸ್ ತಗೊಬಂದಿದ್ದೀನಿ ಗೈಸ್. ಏನಕ್ಕೆ ಎತ್ತ ಅಂತ ನೋಡ್ತಾಯಿದ್ದೀನಿ. ನಾನು ಆಲ್ರೆಡಿ ಇದನ್ನು ಒಂದು ಟ್ರಯಲ್ ಮಾಡಿದ್ದೀನಿ ಗೈಸ್, ಯೂಸ್ ಆಗುತ್ತೆ ಇಲ್ಲ ಅಂತ. ನನಗೆ ನನ್ನ ಒಂದು ಯೋಚನೆಯಲ್ಲಿರೋ ಅಷ್ಟು ಮಟ್ಟಿಗೆ ಇದು ಯೂಸ್ ಆಗ್ಬೋದು ಅಂತ ನನ್ನ ಒಂದು ಆಲೋಚನೆ ಪ್ರಕಾರ. ಬಟ್ ನಿಮ್ಮ ಆಲೋಚನೆಗಳು, ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಅದನ್ನು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀನಿ. ಸೊ ಗೈಸ್, ಗಾಳಿ ಜಾಸ್ತಿ. ಸೊ ನನ್ನ ಫೋನು ಟಮ್ಮಲ್ಲಿ ಬಿಟ್ಟು ನಾನು ಜಾಸ್ತಿ ದೂರ ಬಿಟ್ಟಿದ್ದಾಗ ಸ್ವಲ್ಪ ತಕ್ಷಣ ತಗೊಳ್ಳೋಕ್ಕಲ್ಲ, ಕ್ಲಾಸ್ ಬಿಟ್ಟಿದ್ದೆ ಅಂತ ಒಂದು ಗ್ರೇವಿಗೆ ನೋಡಿ. ನನಗೆ ಚಿಸ್ಕೊಳ್ತಾ ಇದನ್ನು ಬೆಂಕಿಗೆ ಗಾಳಿ ಗಾಳಿ ಆಗಿ ಹೋಗುತ್ತೆ ಗೈಸ್. ಇದೊಂದು ಫೋನ್ ಬಿದ್ದು ಹೋಗುತ್ತೆ ಅಂತ ಇದನ್ನು ಅನ್ಸ್ಕೊಂಡಿದ್ದೀನಿ. ಇದು ಬೆಂಕಿ ಹಚ್ಕೊಂಡಿಲ್ಲ, ಏನು ಮಾಡ್ಕೋಬೇಕಂತ ಅವಾಗ ನಾನು ತೋರಿಸಿದ್ದಲ್ಲ ಒಂದು ಈ ಥರ ಒಂದು ಊಟ ನಾವು ಎಷ್ಟು ಹೊರಗಡೆ ಹೋಗ್ಬಿಟ್ಟು ಅಂದರೆ ಕಟ್ ಮಾಡ್ತೀವಿ ಈಸಿ ಆಗಿ ಅಂತ ಈ ಕಡೆ ಅಷ್ಟೇ. ಗಾಳಿ ವಾಯ್ಸ್ ಮಾಡಿ ಈ ಕಡೆ ಒಂದು ನಾನು ಬೇರೆ ರಿಕ್ವೆಸ್ಟ್ಗೆ ಏನು ಬಯಸಿದ್ದು ಅದು ಏನು ಸ್ಟಾರ್ಟ್ ಮಾಡಿದ್ದೇನೋ 3 o'clock 3ಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವಾಗ ರೆಡಿ ಆಗೈತೆ. ನಾನು ಹೇಳಿದ್ದೆಲ್ಲ ಏನು ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ಅಂತ. ಸೊ ಈ ಥರ ಮಾಡಿದ್ವಿ. ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಈ ಥರ ಮಾಡಿದ್ವಿ. ಏನಕ್ಕಪ್ಪ ಈ ಥರ ಮಾಡಿದ್ದೀವಿ ಅಂತಂದರೆ, ಇವಾಗ ತುಂಬ ಬೇಸಿಗೆ ಕಾಲ ಅಲ್ವಾ. ಸೊ ಮನುಷ್ಯ ಬಗ್ಗೆ ಮನುಷ್ಯ ನಾವು ಕೇರ್ ಮಾಡಲ್ಲ, ಇನ್ನು ಪಾಪ ಪಕ್ಷಿಗಳ ಬಗ್ಗೆ ನಾವು ಏನು ಕೇರ್ ಮಾಡ್ತೀವಿ ಹೇಳಿ. ಸೊ ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ನನಗೆ ಈ ಥರ ಒಂದು ಥಾಟ್ ಬಂತು ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತಾ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಮಾಡೋ ಕರ್ತವ್ಯ ಮಾತ್ರ ಮಾಡಿದ್ದೀನಿ. ಇದನ್ನು ಒಂದು ಸಲ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬಿಡೋಣ. ಅದು ಇಷ್ಟು ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ. ಬಟ್ ಬಿಕಾಸ್ ನಾನು ಫಸ್ಟ್ ಟ್ರೈ ಮಾಡೋಣ ಎಷ್ಟು ಮಟ್ಟಿಗೆ ಯೂಸ್ ಆಗಿದೆ ಬಾಟ್ಸ್ಗೆ ನೀರು ಕುಡಿಯೋಕ್ಕೆ. ರಿಯಲಿ ಯೂಸ್ ಅಂತಂದರೆ ನಾನು ನಿಜವಾಗ್ಲೂ ಮತ್ತೆ ಮಾಡ್ತೀನಿ. ನೋಡಿ ಇಷ್ಟು ಮಾಡಿದ್ವಿ, ಮಾಡಿಷ್ಟೇ ಒಂದು ಮತ್ತೆ ಮಾಡಿ ಸ್ಟಾರ್ಟ್ ಮಾಡಿದೆ. ಇವಾಗ ಬಂದಿದೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ನೋಡಿ ಈ ಥರ ಮಾಡಿದ್ದೀವಿ ನಾವು ಪ್ರಾಣಿ ಪಕ್ಷಿಗಳಿಗೆ ಅಂತ. ಇವಾಗ ಬೇಸಿಕಲ್ಲ, ಸೊ ಅದಕ್ಕೆ ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ಥರ ಮಾಡ್ತಾ ಇದ್ದೀನಿ. ಈ ಥರ ಮಾಡೋಕ್ಕೆ ಚೆನ್ನಾಗಿ
ಅವು ಮಳೆ ಬಂದ್ರೇನು ನೀರು ನೀರೊಳಗಡೆ ಶೇಖರಣೆ ಆಗುತ್ತೆ ಅನ್ನೋದು ಇನ್ನೊಂದು. ಮತ್ತು ಯಾರಾದರೂ ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ ಅವರು ವೇಸ್ಟ್ ಮಾಡಿರೋ ನೀರನ್ನ ಇದರಲ್ಲಿ ಹಚ್ಚಿ ಹೋದರೆ ಪ್ರಾಣಿ ಪಕ್ಷಿಗಳಿಗೆ ಈಸಿ ಆಗುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು. ಸೊ ನಿಮಗೆ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.